ಅವ್ರಿಗೆ ಕಣ್ಣು ಹೊಡಿತಾರೆ ನೋಡಿ. ದಿನ ವಾರಕ್ಕೊಮ್ಮೆ 12 ಸೆಟ್ಟು ತಂದು ಚಮಚ ಇಡೋದು, ಚಮಚವನ್ನು ಸೆಟ್ಟು ಕಾಣುವುದಿಲ್ಲ. ಸತ್ಯ ಹೇಳು. ನಮ್ಮ ಹೋಟ್ಲ್ ಅವ ಈ ಕಡೆ ಬಂದ, ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡ್ತಾನಲ್ಲ ಮಾಲಿ, ಅವ ಈ ಕಡೆ ಬಂದದ್ದ? ಇಲ್ಲ ಸರ್, ನೋಡಿಲ್ಲ. ನೋಡಿಲ್ಲ. ಇಲ್ಲಿ ನಮ್ದು ಹೋಟ್ಲು ಇತ್ತು ಗೊತ್ತಲ್ಲ ಮೇಲೆ, ನಮ್ದು ಪಕ್ಕ ವೆಜಿಟೇರಿಯನ್ ಹೋಟ್ಲು ಉಂಟು. ಉಡುಪಿಯಿಂದ ನಾವು ಬಂದು ಇಲ್ಲೇ ಹೋಟ್ಲ್ ಇಟ್ಟದ್ದು. ಹೊಸದಾಗಿ ತಿನ್ನೋದಕ್ಕೆ ಊಟ ಇಲ್ಲ, ಮಲಗಿ ಜಾಗ ಇಲ್ಲ ಅಂತ ಬಂದದ್ದು. ಅವನಿಗೆ ನಾನು ಕೆಲಸ ಕೊಟ್ಟಿದ್ದಾನೆ. ಎಂತ ಕೆಲಸ? ಕಾಫಿ ಟೀ ಸಪ್ಲೈ ಮಾಡೋದು, ಕಾಫಿ ತೊಳೆಯೋದು, ಲೋಟ ತೊಳೆಯೋದು, ಮುಚ್ಚಳಗಳನ್ನು ತೊಳೆಯೋದು, ಈ ಚಮಚಗಳನ್ನೆಲ್ಲ. ಈಗ ಸಮಯ ಎಂತಾಗಿದೆ ಗೊತ್ತಾ, ನಾನು ದಿನ ವಾರಕ್ಕೊಮ್ಮೆ 12 ಸೆಟ್ಟು ತಂದು ಚಮಚ ಇಡೋದು, ಚಮಚವನ್ನು ಸೆಟ್ಟು ಕಾಣುವುದಿಲ್ಲ. 12 ಗ್ಲಾಸ್ ತಂದು ಇಡುವುದು ವಾರಕ್ಕೆ. ಎಷ್ಟು ಅಂತೇಳಿ? ವಾರಕ್ಕೆ ಆ ಗ್ಲಾಸ್ಗಳು ಇರೋದಿಲ್ಲ. ಅವನು ಎಂತ ಇಲ್ಲ ಗೊತ್ತಾ, ಇಲ್ಲ ಇಲ್ಲ ಮಾಲೀಕರೇ, ನಾನು ಎಂತ ಮಾಡೋದು, ನಾನು ಬಂದಿರೋರಿಗೆ ಕಾಫಿ ಕೊಡ್ತೀನಿ, ಅವ್ರಿಗೆ ನನ್ನ ಕಾಣದಂಗೆ ಕಾಫಿ ಲೋಡ್ ಸಮೇತ ಎತ್ಕೊಂಡು ಹೋಗ್ತಾರೆ ಹೊರಗಡೆ. ಆತರ ಹಾಕ್ಸಿದ್ದೇನೆ, ಆಗೋದು ವರ್ಕ್ ಆಗ್ತಿಲ್ಲ. ವೈರ್ ಕಟ್ ಮಾಡ್ಬಿಡಿದ. ಎಂತ ಮಾಡೋದು, ಉಡುಪಿಲಿ ನನ್ನ ಕುಟುಂಬ ಎಲ್ಲ ಉಂಟು, ನಮ್ಮ ತಾತ ಅಜ್ಜಿ ಎಲ್ಲರಿಗೂ ಉಂಟು. ಯಾವ ಹೋಟ್ಲು ನಿಮ್ದು? ನಮ್ದು ಮೇಲೆ ಚಿಕ್ಕ ಹೋಟ್ಲು ಉಂಟು ನೋಡಿ. ಬಂದ ಬಾರ ಮಾಲಿ, ನಿಮ್ ಕಡೆನೇನಾ? ಇವನೇ ನಮಗೆ ಇವೇ ತೋರಿಸ್ತಾರದು. ಲೋಟ ಕದ್ದಿ ಹೋಗ್ತಾರಲ್ಲ, ನಾನು ನೋಡಿದೀನಿ, ಅವ್ರ ತೋರಿಸ್ತೀನಿ ಅಂತ ಬೆಳಿಗ್ಗೆ ಅಂತ ಸುತ್ತಿಸ್ತಾನೇ ಇದ್ದಾನೆ. ಯಾವ ಕಡೆ ಹೋದ್ರು? ಯಾರು ನೀನ್ ಎತ್ಕೊಂಡ್ಬಂದು ಎಂತ ಇದು? ನೋಡಿ ಅಲ್ಲಿ 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 ಕಡಿತ ನೀನು ಕರೆಕ್ಟ್ ಆಗಿ ಹೇಳಿ. ನಾನು ಡೈಲಿ ಅಲ್ಲಿ ಕೆಳಗಡೆ ಇಬ್ಬರನ್ನ ತೋರಿಸಿದ್ಯಾ? ಸುಳ್ಳು ಕಣ್ಣು ಹೊಡಿತೇನೆ ನೀನು. ಯಾರು ಹುಚ್ಚಿ ಹಿಡಿದೇನು? ಎಂತ ಮಂಡ್ಯ ಕಡೆ ಅಂತ ಅವ ಅಂದ. ಮಂಡ್ಯ ಸಕ್ಕರೆ ಅಂತ ಹೇಳ್ತಿರ್ತೀಯ. ನಾನು ಯಾರಂತ ಮಾಡಿದ್ದೀನಿ ನೀನು? ಎಳ್ಕೊಂಡೋಗ ಸ್ಟೇಷನ್ಗೆ ಎಳ್ಕೊಂಡೋಗ, ನಾನು ಬಿಸಿ ಮಾಡ್ಲಿ, ಎಳ್ಕೊಂಡೋಗ ಬಿಡ್ರಿ ಪೋಸ್ಟಕ್ಕೆ. ಎಂತ 3 ಜನ ತೋರಿಸಿದಾನೆ, ಇವರು ಅಂತ. ನೀವು 4ನೇ ಇವರು. ನಾನು ಹೋಗಿ ಲೋಟ ಕದಿ ಮನೆಗೆ ಎತ್ಕೊಂಡು ಹೋಗ್ತಾರೆ ಡೈಲಿ. ನೋಡಿ ಸರ್, ಎಂತ ಹೇಳ್ತಾರೆ ಸುಳ್ಳು ಹೇಳ್ಬೇಡ. ಚಮಚ ಕದ್ದದ್ ಯಾರ? ನೋಡೋಣ ನಿಮ್ಮ ತೋರಿಸ್ತಾ ನೋಡೋಣ. ಸಾರಿ ಅಣ್ಣ, ನಾನು ಅವ್ರ ಕಡೆ ಕ್ಷಮೆ ಇರಲಿ. ಯಾಕಂದ್ರೆ ಎಂತ ಗೊತ್ತಾ, ಅವ್ರು ತೋರಿಸ್ತಾ ನಿಮ್ಗೆ, ನನಗೆ ಗೊತ್ತಾಗೋದಲ್ಲ. ಅಲ್ಲ ನೋಡೋಣ, ನೋಡಿ ಅಣ್ಣ. ಇಲ್ಲ ಮಂಡೆ ಚೆಲುವು ಉಂಟು ಬರ ಅವ್ರಿಗೆ. ಸಂಬಳ ಲೆಕ್ಕ ಹಾಕೋತಾನೆ. ಬೆಳಿಗ್ಗೆ 2 ಮಸಾಲೆ ಹೇಳ್ದ, 2 ಮಸಾಲೆ ನನ್ನ ಬಿಲ್ಲು ಬರುವಾಗ ಪ್ಲೇಟ್ ಇಲ್ಲ, ಕೇಳಿದ್ರೆ ನಿಮ್ಮ ತೋರಿಸ್ತಾರೆ. ಯಾವ ಮಸಾಲೆ ಬಿಡುತ್ತದ್ದು ನೋಡಿ ಸ್ವಾಮಿ, ನೋಡಿ ಹುಚ್ಚಿನ ಮಾತು ಕೇಳ್ತೀರಲ್ರಿ. ಈಗ ಇವ್ರು ಬಿಡ್ತಾರೆ ನಿಂಗೆ ಹಾಕೊಂಡು ಹೋಗ್ತಾರೆ ನೋಡಿ ಸ್ವಾಮಿ. ಹೊಟ್ಟೆ ಹಾಕಲು ಉಂಟ ನೀವು? ಎಂತ ಹೊಟ್ಟೆ? ಇಲ್ಲ ಇಲ್ಲ, ಇಟ್ಕೊಂಡು ಹೋಗ್ತಾರೆ ಡೈಲಿ. ನೋಡಿ ನೋಡಿ ಸಾಕಾಗಿದೆ. ನಾವು ಸುಳ್ಳು ಹೇಳ್ಬೇಡ ನೀನು ಸ್ವಾಮಿ. ಎಂತ ಗೊತ್ತಾ, ಬೆಳಿಗ್ಗೆ ಅಂಗಡಿ ಹೋಟೆಲ್ ಬಾಗಿಲು ಹಾಕಿ ಯಾಕೆ ಇಟ್ಕೊಂತೀರಿ ಹೇಳಿ? ಅವ ನಾನು ತೋರಿಸ್ತೀನಿ, ಗೊತ್ತು ಅಂತಾನೆ. ಏನು ಇವ್ರು ಬಸ್ಸೆ ಉಂಟೇನಾ? ಅವ್ರಿಗೆ ಕಣ್ಣು ಹೊಡಿತಾರೆ ನೋಡಿ. ಕಣ್ಣು ನೋಡ್ದ ನೀವು ಬರೇ ದೊಡ್ಡ ಭಯ ಮಾಡಬೇಡ ನನಗೆ. ನಾನು ತುಂಬಾ ಲಾಸ್ ಆಗುತ್ತೆ. ಅವ್ರು ತಿಂಗಳ ನನಗೆ ಕೊಡ್ತಾರೆ, ಮಾಮೂಲಿ ಕಪಾಳ ಕಿತ್ತು ಹೋಗೋದು. ಮಾಮೂಲಿ ಕೊಡ್ತಾರೆ ನನಗೆ. ನೋಡಿ ಮರ ಎಂತ ಹೇಳ್ತಾರೆ ನೋಡಿ ಮರ. ಈಗ ಎಲ್ಲಿ ಕೊಡುವೆ? ಯಾಕೆ ಏನೇನು ಮಾತಾಡ್ತೀನಿ? ಮಾತಾಡ್ಸ್ಬಿಟ್ರೆ ಸಾರಿ ಮರ, ತಪ್ಪಾಯ್ತು. ನಾ ಬರ್ತೇನೆ. ನಾವು ಹೋಟ್ಲು ಬಾಗಿಲಾಕಿ ಉಡುಪಿ ಹೋಗಿ ಸೆಟ್ಲ್ ಆಗ್ತೀನಿ. ಬೇಡ, ಇಂಥ ಹೋಟ್ಲು ಬಿಸ್ನೆಸ್ ಬೇಡ. ಅವರು ಒಂದು ಶಪಥ ಮಾಡಿ ನೀನು ನಾನು ಮಗ ಮಂಡಿದೆ. ನಿನ್ನೆಂತ ಮಾತಾಡೋದು? ಅವನು ಒಂಥರ ಲೂಸು. ಅಲ್ಲ ಲೂಸ್ ಇರ್ಲಿ, ನೀವಿಷ್ಟು ದಪ್ಪ ಚಂದ ಉಂಟು, ನೀವ್ ಯಾಕೆ ಲೋಟ ಕದಿಯೋದು? ತಪ್ಪಲ್ಲವ? ಯಾರು ಅವ ಹೇಳ್ತಾನ ಲೋಟ ಕದಿಯ ನೀವು ಅಂತ? ಯಾಕ್ರಿ ಏನೇನು ಹೇಳ್ತೀನಿ ನೀವು? ಸ್ವಾಮಿ ಅವ ಹೇಳ್ತಾನಲ್ಲ. ಅವನು ಅಲ್ಲ ರೀ, ನಾನು ಉಡುಪಿಯಿಂದ ಬಂದು ಹೋಟ್ಲಿಟ್ಟದ್ದು. ದಿನ ಕಾಫಿಗೆ ಅಂತ ಇವ್ರು ಬರ್ತಾರಂತೆ ಅಂತ ಇವ ಹೇಳಿದ. ಕಾಫಿ ಕುಡಿಯಲು ಬಂದವರು ಕಾಫಿ ಲೋಟ ತಗೊಂಡು ಮನೆಗೆ ಹೋಗ್ತಾರಂತೆ. ಅಲ್ಲೊಬ್ರು ತೋರಿಸ್ತಾ ಅಂತ ನೋಡಿ, ಹೆಲ್ಮೆಟ್ ಹಾಕೊಡು ತಕ್ಷಣ. ನೋಡೋಣ ನಿನ್ನೆ ಮತ್ತೆ ಪದೇ ತೋರಿಸ್ತಾರೆ. ಕಳ್ಳ ಅಂತಾರಲ್ಲ. ಅಣ್ಣ ಒಂದು ನಿಮಿಷ ಇದೆ, ನಾನು ಉಡುಪಿಯಿಂದ ಬಂದದ್ದು. ನೀನೆಲ್ಲಿರೋದು? ನೀನ್ ಲೋಟ ಕದ್ದೇನಣ್ಣ? ನಾವೇ ಬೇಕಾ ಹೋಟ್ಲು ಕೈ ಚಮಚ ಕದ್ದಿನ ನನಗೆ ಓಡಿಸುವುದಾ? ಉಡುಪಿ ಬೆಳಿಗ್ಗೆ ಬನ್ನಿ. ಮನೆ ಮುಂದ್ಗಡೆ ಏನಿದು? ಏನಾಯ್ತು ನಿನಗೆ? ಹುಚ್ಚಿ ಚಿಡ್ತೀಯ ನಿನಗೆ? ಅಲ್ಲ ನಾನು
ಹೋಗ ಸ್ವಾಮಿ ನಾನು ಒಬ್ಬ ಉಡುಪಿ ಯಾರು ಸರ್ ಎಲ್ಲೆಲ್ಲ ಇಟ್ಟಿನಿ ಹೋಟ್ಲು ಅಲ್ಲಿ ಯಾರೋ ಕದ್ದೀರಿ ಅಂತ ಅವ್ರಿಗೆ ಹೇಳ್ತಾರೆ ಎಂತ ಪ್ರಿಪೇರ್ ಹೇಳ್ತೇನೆ ಇವ್ರು ಈಗ ನನಗೆ ಹೇಳ್ತಾರೆ 3 ಜನ ತೋರಿಸ್ತಾ ಅಂತ ಅವರೇ ಹೇಳ ಇವ್ರಿಗೆ ನೀವ್ ಹೇಳ್ಬೇಕಾಗಿತ್ತು ಊಟಕ್ಕೆ ಬಂದ್ ಚಮಚದಲ್ಲಿ ಊಟ ಹೋಗಿಲ್ಲ ಸರ್ ನಾನು ಗೊತ್ತಿಲ್ಲ ಅಲ್ಲಲ್ಲ ನಾವೆಲ್ಲ ಹೋಟ್ಲಿಗೆ ಹೋಗಿ ಚಮಚದಲ್ಲಿ ಊಟ ಮಾಡ್ತೀವಿ ಆದ್ರೆ ಚಮಚ ಕೆಲಸ ಇಲ್ಲ ಇಬ್ರು ಅಂತಾರೆ ಇದು ಏನ್ ಗೊತ್ತಾ ಸುಮ್ಮನೆ ಅವ್ರು ಯಾರು ತೋರಿಸಿದವನು ಅಣ್ಣ ಬಿಸಿ ವಡ ಚಮಚ ಎತ್ಕೊಳ್ಳೋದು ಅಂತ ತೋರಿಸ್ತಾನೆ ಯಾರು ನೋಡಿ ಮಾಡ ತಿರ್ಗಾ ಒದೆ ಬೀಳುತ್ತೆ ನಿನಗೆ ಅವ್ರಿಗೆ ಯಾಕೆ ಬೆಸ್ಟ್ ಅದು ಹೋಗು ಅವ್ರಿಗೆ ಪಟ್ಟು ಕೊಡ್ತಿಲ್ಲ ಓಡೋದ್ ನೋಡಿ ನಮ್ಗೆ ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಹೋದ್ರೆ ನಾನೇನು ಇವರು ಬಂದಿದ್ರಾ ಇವ್ರು ಇದ್ರ ಇವ್ರು ಇದ್ರು ಇವ್ರ ಜೊತೆ ನಾನು ಇವ್ರ ಜೊತೆ ಎಂತ ಮರ ನಾನು ಇವ್ರು ಒಟ್ಟಿಗಿದ್ವಾ ನೀವು ಗೊತ್ತಾಗ್ಬಿಡಿ ಅಲ್ಲಿ ಕ್ಯಾಮ್ರಾ ಉಂಟು ನಾವು ಉಡುಪಿಯಿಂದ ಬಂದದ್ದು ಮಂಗಳೂರಲ್ಲ ಮಂಗಳೂರಿಂದ ಬಂದು ಇಲ್ಲಿ ನಾವು ಸಣ್ಣದೊಂದು ಹೋಟೆಲ್ ಫಸ್ಟ್ ತೆಗೆದಿದ್ದು ಆಗ ನೋಡಿದ್ರೆ ನಾನು ಫಸ್ಟ್ ಬಂದಾಗ ನಾನು ಸಪ್ಲೈ ಮಾಡ್ತಾ ಇದ್ದೆ ಅಂತ ನನ್ನ ಹೋಟೆಲ್ನಲ್ಲಿ ನಾನೇ ಅಡುಗೆ ಮಾಡಿ ನಾನೇ ಸಪ್ಲೈ ಮಾಡ್ತಾ ಇದ್ದೆ ಈಗ ಸ್ವಲ್ಪ ದೊಡ್ಡದಾಯ್ತಾ ಬಂತಲ್ಲ 4-5 ಹೋಟ್ಲು ಇಟ್ಟಿದ್ದೇವೆ ಇದು ನಮ್ಮ ಮೊದಲನೇ ಬ್ರಾಂಚ್ ಇಲ್ಲಿ ನಾನು ಗಲ್ಲದ ಮೇಲೆ ಕೂತ್ಕೊಳ್ತೇನೆ ಸರಿ ಒಳಗಡೆಲ್ಲ ಹೋಗಿ ನೋಡೋಕ್ಕಾಗತ್ತೆ ಮರ ಎಂಥ ಮೆನು ಗೊತ್ತು ದೋಸೆ ಇಡ್ಲಿ ವಡೆ ಏನೋ ಎಂತ ಬೇಕೆಲ್ಲ ಮಾಡಿಸಿ ಇಟ್ಟಿದ್ದಾನೆ ಎಲ್ಲ ಎಂತ ವೆಜ್ ನಾವು ಪಕ್ಕ ಮಂಗಳೂರಿಂದ ಬಂದದ್ದಲ್ಲ ನಾನು ಹೊಸದಾಗಿ ಒಂದು ಹೋಟ್ಲ್ ಮಾಡಿದ್ನಲ್ಲ ಆ ಹೋಟೆಲ್ ಮಾಡೋದನ್ನ ದೊಡ್ಡದಾಗಿ ಬೆಳೀತು ಎಂತ ಮಾಡೋದು ಅಂದ್ಬಿಟ್ಟು ನಾನೇ ಎಲ್ಲ ಮಾಡೋದಾಗಲ್ಲ ಗಲ್ಲದ ಮೇಲೆ ಕೂತ್ಕೋಬೇಕು ಅಂತೇಳಿ ಕೆಲಸಕ್ಕೆ ಅಂತ ಹುಡುಗರನ್ನ ಇಟ್ಟೆ ಈಗ ಆ ಊರಿಂದ ಆ ಊರಿಗೆ ಬಂದೆ ಅಣ್ಣ ಎಂತ ನಮ್ಗೆ ಕೆಲಸ ಬೇಕು ಅಂತ ಬಂದು ಈಗ ಮೊನ್ನೆ ಒಂದು 2 ತಿಂಗಳಾಯ್ತು ಮರ ಇಲ್ಲಿ ಒಂದು ಹುಡುಗ ಕೆಲಸ ಸೇರ್ಕೊಂಡಾನೆ ಎಂತ ಮಾಡ್ದಾಗ ಗೊತ್ತಾ ನಾನು ಪ್ರತಿ ತಿಂಗಳು ಚಮಚ ಸ್ಪೂನು ಈ ತಟ್ಟೆ ಲೋಟ ಕಾಫಿ ಲೋಟ ಎಲ್ಲ ಎಣಿಸಿ ಕೊಡುವುದು 60 ಸೆಟ್ಟು ಅಂತ ಈತ ಸಪ್ಲೈ ಮಾಡಿ ಇಲ್ಲ ಕೊನೆಗೆ ಲೆಕ್ಕ ಕೊಡುವಾಗ ಎಲ್ಲ 5 ಕಮ್ಮಿ ಕೊಡ್ತೇನೆ ಎಂತ ಲೋಟ ಇಲ್ಲ ಮಾರ ಅಂತಾರೆ ಹೇ ಇದೆಂತ ಮಾತಾಡ್ತೀಯ ಮಾಲಿ ಎಂತ ಮಾಲಿ ನಾನು ಕೊಟ್ಟು ನಿಂಗೆ ಎಷ್ಟು ಅಂದ್ರೆ ಇಲ್ಲ ಮಾರ ಇಷ್ಟೇ ಹೋಟ್ರಿಗೆ ಬಂದು ಎಲ್ಲ ಕದ್ದುಕೊಂಡು ಹೋಗ್ತಾ ಇದ್ದಾರೆ ಅಂತ ಯಾರು ಹೋಟ್ಲ್ ಬಂದು ಕಾಫಿ ಕುಡಿದ್ರೆ ಕಾಫಿ ಗ್ಲಾಸ್ ಕರೀತಾ ಮಾರ ಅದು ಈ ಬೆಂಗಳೂರಲ್ಲಿ ಕರೀತಾರ ನಾನು 50 ಹೋಟೆಲ್ ತೆಗಿಲೇ ಇಲ್ಲ ಆ ಮಾಲಿಯನ್ನು ಕರ್ಕೊಂಡೆ ಯಾರು ಕದ್ದದ್ದು ನೀವು ನಂಗೆ ಗೊತ್ತು ಅಂತ ತೋರಿಸು ಬಾ ಅಂದೆ ಇಲ್ಲಿ ಅಲ್ಲಿ 4-5 ಜನ ತೋರಿಸ್ತಾ ಅವ್ರು 2 ಪೆಟ್ಟು ಕೊಟ್ಟರು ಅವರಲ್ಲ ಅಂತ ನೀವು ಅಲ್ಲಿ ಇಲ್ಲಿ ನಿಂತಿದ್ರಲ್ಲ ಅಲ್ಲಿಂದ ನೋಡಿ ಬರೀ ಚಮಚ ಕದ್ದದ್ದು ಲೋಟ ಕದ್ದದ್ದು ನಿಮ್ಮನ್ನು ತೋರಿಸ್ತಾರೆ ನೋಡಿ ಇಂಥ ಕಳ್ಳ ಯಾರಪ್ಪ ಕಾಫಿ ಕುಡಿಯಕ್ಕೆ ಆರ್ಡರ್ ಮಾಡಿದ್ರು ಹಾ ಸಕ್ಕರೆ ಇಲ್ಲ ಅಂದ್ರು ತರಾಶಲ್ಲಿ ಇವರು ಇಲ್ಲ ಲೋಟನೂ ಇಲ್ಲ ನೋಡಿ ಮರ ನಿಮ್ಮ ತೋರಿಸ್ತಾರೆ ಸತ್ಯ ಹೇಳು ಸತ್ಯನೇ ಸತ್ಯ ಹೇಳು ನನಗೆ ಲೋಟವು ಚಿಂತೆ ಅಲ್ಲ ಕಳ್ಳ ಯಾರು ಅಣ್ಣ ಇವ್ರು ಎತ್ಕೊಂಡು ಹೋಗಿದ್ದ ನೋಡ್ದೆ ಅಣ್ಣ ಎಂತ ಮರ ಇದು ನಾವು ಸುಳ್ಳು ಹೇಳ್ಬೇಡ ನೀನು ಎತ್ಕೊಂಡೋಗಿಲ್ಲ ನೀನು ನನಗೆ ಸತ್ಯ ಗೊತ್ತಾಗಬೇಕು ಲೋಟ ಹಿಂಗೆ ಹೊಟ್ಟೆ ಒಳಗೆ ಹೆಂಗ್ ಬಚ್ಕೊಂಡು ನೋಡಿ ಮಾರ ಹೊಟ್ಟೆ ಒಂದು ಚೌಟ್ ಎತ್ತಿ ಮರ ಒಟ್ಟು ಲೋಟ ಹೊಡ್ಬಿಟ್ರ ಸ್ಪೂನ್ ಜೋಬಲ್ಲಿ ಇಟ್ಕೊಂಡು ಹೋಗ್ತಾರೆ ಬೇಡ ಯಾರು ಇವರು ಅವ್ರು ದೊಡ್ಡ ಮನುಷ್ಯರಾಗಿ ಕಾಣ್ತಾರೆ ಅವರ ಸರ್ ಅಷ್ಟ 2 ಬಿಡಿ ಮರ ನನಗೆ ಎಂತ ಬೇಜಾರಿಲ್ಲ ಸುಳ್ಳು ಹೇಳ್ಬೇಡಿ ಸರ್ ನೀವು ಬ್ಯಾಗ್ ಬೇರೆ ಬ್ಯಾಗ್ ಅಲ್ಲಿ ತಗೊಂಡೋಗ್ತಾರೆ ಎಂತ ಮರ ಇದು ತುಂಬಾ ಓವರ್ ಆಗಿ ಮಾತಾಡ್ತಿದ್ರಿ ಸರ್ ಯಾವುದಕ್ಕೊಂದು ಲಿಮಿಟ್ ಅಂತ ಇರುತ್ತೆ ಅಷ್ಟು ಮೀರಿದ್ರೆ ವಿಷಕ್ಕೆ ಸಮಾನ ಇಲ್ಲ ಮರ ಇವತ್ತು ನಮ್ಮ ಅಂಗಡಿ ಒಟ್ಟೆ ಕ್ಲೋಸ್ ಮಾಡಿದ್ವಿ ಎಂತ ಒಂದು ಚಮಚ ಲೋಟ ತಟ್ಟೆ ಎಲ್ಲ ಕಡೆ ಆಗ್ತಾ ಉಂಟು ಕೇಳಿದ್ರೆ ಇವಾಗ ಬಂದು ಇವರೇ ತೋರಿಸ್ತಾರೆ ಪಾಪ ಇವರು ನೋಡಿ ಹೆಂಗಿದ್ದಾರೆ ಯಾರಾದ್ರೂ ಒಂದು ಹೋಟ್ಲಲ್ಲಿ ಒಂದು ಸ್ಪೂನ್ ನೋಡಿ ಮಾರ ಇವಾಗ ನೋಡ್ರಿ ಯಾರು ನೋಡಿ ಮಾರ ನಿಮ್ಮನ್ನೇ ಪದೇ ತೋರಿಸ್ತಾನೆ ತಿಂಗ್ಳಿ ಮಾಮೂಲಿ ಮಾತಾಡ್ಕೊಂಡಿದೀವಿ ಅಣ್ಣ ನಾನು ಅಣ್ಣ ನೀವು ಕದ್ದಿಲ್ವ ನೀವು ಮೊನ್ನೆ ಕದ್ದಿದ್ ನೋಡಿವ ನಾನು ಕಳ್ರ ಪಾರ್ಟ್ನರ್ ನಾವು ಪಾರ್ಟ್ನರ್ ಚಮಚ ಕದ್ದದ್ದು ಅವರು ಒಂದು ಚಮಚ ಒಂದು ಲೋಟ ಕದ್ದು ಬಂದಿದ್ದಾರೆ ಪಾಪ ಮನೆಗೆ ತಗೊಂಡೋಗ್ತಾರೆ ಮನೆಗೆ ಮನೆ ಇವರು ಇನ್ನೊಂದು ಮನೆಗೆ ತಗೊಂಡೋಗ್ತಾರೆ ಇನ್ನೊಂದು ಮತ್ತೆ ನೋಡಿ ಇವನು ಸುಮ್ಮನೆ ಇನ್ನು ಬಿಡುವುದು ಚಾನ್ಸೇ ಇಲ್ಲ ಬಿಟ್ಟು ಬಿಡುವುದು ಈಗ ಗೊತ್ತಾಯ್ತಾ ಬಾಂಡ್